ಓಕೆ, ಇನ್ನು ವಾಣಿಜ್ಯ ವಿಭಾಗದಲ್ಲಿ 2ನೇ ರ್ಯಾಂಕ್ ಪಡೆದಂತಹ ತೇಜಸ್ವಿನಿ ನನ್ನ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ತೇಜಸ್ವಿನಿ. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಕ್ಟೇಷನ್ ಇತ್ತಾ? ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಹ್ಯಾಪಿ ಆಗಿದ್ದೀನಿ. ತುಂಬಾ ಹ್ಯಾಪಿನಾ? ಇಲ್ಲ, ನಾನು ಫಸ್ಟ್ ಬರಲೇಬೇಕಾಗಿತ್ತು ಅಂತಾರೆ ಹುಡುಗಿರು ಸಾಮಾನ್ಯವಾಗಿ. ಫಸ್ಟ್ ಬರ್ಬೇಕಿತ್ತು, ಬಟ್ ಯಾವ್ದೋ ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗ್ಬಿಡ್ತು ಸರ್. ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಬಂತಾ ಈಗಾಗಲೇ? ಬಂದಿದೆ. ಓಕೆ, ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಹೋಗಿರೋದು? ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ 2 ಹೋಗ್ಬಿಟ್ಟಿದೆ, ಅಂದ್ರೆ 98. ಹಾ ಸೈನ್ಸ್ ಅಲ್ಲ, ಇಂಗ್ಲಿಷ್ ಒಂದು ಬಿಟ್ರೆ ಇನ್ನು ಎಲ್ಲದರಲ್ಲೂ 100 ಔಟ್ ಆಫ್ 100 ಹಂಗಾದ್ರೆ. ಸರ್. ಓಕೆ, ಸೊ ಹೆಂಗೆ ಈ ವರ್ಷದ ಪ್ರಿಪರೇಷನ್ ಹೆಂಗಿತ್ತಮ್ಮ? ಆಲ್ಮೋಸ್ಟ್ ಎಲ್ಲ ಎಫರ್ಟ್, ಟೀಚರ್ಸ್ ಸಪೋರ್ಟ್, ಆಲ್ಮೋಸ್ಟ್ ಪ್ರಿಪ್ರೇಟರಿ ಅದೆಲ್ಲ ನಡೀತಿರ್ತದಲ್ಲ ಸರ್. ಅದರಿಂದ ತುಂಬಾ ಸಪೋರ್ಟ್ ಆಯ್ತು ಅದರಿಂದ, ಅದಕ್ಕೆ ಸ್ಕೋರ್ ಮಾಡಕ್ಕಾಯ್ತು. ಓಕೆ, ಮನೆಯವ್ರ ಸಪೋರ್ಟ್ ಹೇಗಿತ್ತು? ಅಮ್ಮದು ಅಪ್ಪದು ಫುಲ್ ಸಪೋರ್ಟ್ ಇತ್ತು ಸರ್. ನಿನ್ ಕೈಲಿ ಆಗುತ್ತೆ, ನೀ ಮಾಡು. ಆಮೇಲೆ ಟೀಚರ್ಸ್, ಎಸ್ಪೆಷಲಿ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನೀನ್ 10th ಅಲ್ಲಿ ಎಷ್ಟು ತಗೊಂಡಿದ್ದೆ ಮಾರ್ಕ್ಸ್? ನಾನು 605. 605 ಔಟ್ ಆಫ್ 625 ಅಲ್ವಾ ಅದು? ಸರ್. ಓಕೆ, ಅಂದ್ರೆ 10th ಹೋಲ್ಸ್ಕೊಂಡ್ರೆ PUC ನಲ್ಲಿ ಗುಡ್ ಪರ್ಫಾರ್ಮೆನ್ಸ್. ಸರ್. ಓಕೆ, ಈಗ ಪ್ಲಾನ್ ಏನು ಫ್ಯೂಚರ್? ನೆಕ್ಸ್ಟ್ CA ಮಾಡ್ಬೇಕು ಅಂತ ಇದೀನಿ ಸರ್. CA ಆಗ್ಲೇಬೇಕು ಅಂತ. ಅಂದ್ರೆ ಈಗ ಕಾಮರ್ಸ್ BCom ಜೊತೆಗೆ ಪ್ರಾವಿಷನ್ ಇದೆ ಅಲ್ವಾ ಈಗ? ಸರ್. ಎಲ್ಲ ಪ್ಲಾನ್ ಮಾಡಿದ್ದೀರಾ? ಎಲ್ಲಿ ಅಡ್ಮಿಟ್ ಆಗಬೇಕು, ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು, ಏನು ಎತ್ತ ಎಲ್ಲ? ಸರ್, ಮೈಸೂರಲ್ಲಿ ಕೋರ್ಸ್ CA ಕೋರ್ಸ್ JK ಶಾ ಅಂತ ಇದೆ, ಅದಕ್ಕೆ ಸೇರ್ಬೇಕು ಅಂತ ಥಿಂಕ್ ಮಾಡಿದ್ದೀನಿ ಸರ್. ಓಕೆ, ಈಗ ಕಾಲೇಜಿಂದ ಕಾಲ್ ಬಂದಿತ್ತಾ? ಸರ್, ಬಂದಿತ್ತು. ಏನ್ ಹೇಳಿದ್ರು? ಅವ್ರು ಫುಲ್ ಖುಷಿಯಾಗಿದ್ದಾರೆ ಸರ್. ಕಲಿತಾ ಇದ್ರು, ತುಂಬಾ ಖುಷಿಯಾಗಿದ್ದೀವಿ ಸರ್. ಖುಷಿಯಾಗಿದ್ರು. ಓಕೆ, ಅಂದ್ರೆ ಇದೊಂದು ಕಾಲೇಜಿಗೆ ಒಂದು ಹೆಮ್ಮೆ ಅಲ್ವಾ? ಸರ್. ಹಾಗಾಗಿ ಫೇವರೆಟ್ ಸಬ್ಜೆಕ್ಟ್ ಯಾವುದು? ನನಗೆ ಅಕೌಂಟೆನ್ಸಿ, ಎಕನಾಮಿಕ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್. ಎಲ್ಲ ಫೇವರೆಟ್ ಸಬ್ಜೆಕ್ಟ್ಸ್. ಅಕೌಂಟೆನ್ಸಿ. ಸರ್. ಸೈನ್ಸ್ ತಗೋಬೇಕು ಅನ್ಸಿರ್ಲಿಲ್ವಾ? ಇಲ್ಲ ಸರ್, ನನ್ಗೆ ಯಾಕೋ ಕಾಮರ್ಸ್, ನನಗೆ CA ಆಗ್ಬೇಕು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಸರ್, ಅದಕ್ಕೆ ಕಾಮರ್ಸ್ ತಗೊಂಡೆ. ಓಕೆ ಓಕೆ, ಈಗ ಈ ವರ್ಷ ಸೆಕೆಂಡ್ PU ಬಂದಿದಾರಲ್ಲ ಸ್ಟೂಡೆಂಟ್ಸು, ಅವ್ರಿಗೊಂದು ಸಜೆಷನ್ ಕೊಡು. ಏನ್ ಮಾಡ್ಬೋದು, ಹೆಂಗ್ ಮಾಡಿದ್ರೆ ರ್ಯಾಂಕ್ ಬರ್ಬೋದು ಅಂತ? ಅಂದ್ರೆ ಅವ್ರ ಟೀಚರ್ಸ್ ಏನೆಲ್ಲ ಗೈಡೆನ್ಸ್ ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ಬೇಕು, ಒಂದು ತಪ್ಪದೆ. ಅವ್ರು ಚಂದ ಗೈಡೆನ್ಸ್ ಕೊಡ್ತಾರೆ, ಅವರು ಯಾವ್ದು ತಪ್ಪದಾರಿ ಹಿಡಿದೆ ಅದಕ್ಕೆ ಇದು ಹೋದ್ರೆ ಪಕ್ಕ ಸ್ಕೋರ್ ಮಾಡ್ಬೋದು ಸರ್. ಏನು ಕಷ್ಟ ಇಲ್ಲ, ಎಲ್ಲ ನಮ್ದು ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ಒಳ್ಳೆ ಮಾತು ಹೇಳಿದೆ ತೇಜಸ್ವಿನಿ. ಕಂಗ್ರಾಟ್ಸ್ ಅಗೈನ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಸಾಕಷ್ಟು ಜನ ರ್ಯಾಂಕ್ ಹೋಲ್ಡರ್ಸ್ಗಳ ಜೊತೆ ನಾವು ಕೂಡ ಈಗ ಮಾತನಾಡಿದ್ವಿ. ಕೇವಲ ರ್ಯಾಂಕ್ ಬಂದರೆ ಮಾತ್ರ ಫ್ಯೂಚರ್ ಅಂತ ಏನು ಅನ್ಕೋಬೇಡಿ. ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬ ಜನ ಎಲ್ಲ ಪಾಸ್ ಆಗಿದ್ದಾರೆ. SSLCನಲ್ಲಿ 3rd ಕ್ಲಾಸ್ ಬಂದವರು ರ್ಯಾಂಕ್ ಬಂದಿರೋ ಉದಾಹರಣೆ ಇದೆ PUC ನಲ್ಲಿ. ಹಾಗಾಗಿ ಫ್ಯೂಚರ್ ಇದೆ. ಒನ್ಸ್ ಅಗೈನ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಯಾರು ನೆಗೆಟಿವ್ ಥಾಟ್ಸ್ ತಗೋಬೇಡಿ. ಇಷ್ಟೇ ಜೀವನ ಅಲ್ಲ, ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ.